ಶ್ರೀನಿವಾಸ್. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಇರಿಗೇನಹಳ್ಳಿಗೆ ಸೇರಿದ ಪ್ರಗತಿಪರ ರೈತರು. 80ರ ದಶಕದಿಂದಲೂ ಹೈನುಗಾರಿಕೆಯನ್ನು ಉಪಕಸುಬನ್ನಾಗಿ ಅಳವಡಿಸಿಕೊಂಡಿರುತ್ತಾರೆ. ಪ್ರಸ್ತುತ ಇವರು ಸುಮಾರು 25 ಮಿಶ್ರತಳಿ ಹಸುಗಳನ್ನು ಹೊಂದಿದ್ದು, ಆಧುನಿಕ ಕೊಟ್ಟಿಗೆ, ವೈಜ್ಞಾನಿಕ ಸಾಕಾಣಿಕಾ ವಿಧಾನಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಹೈನುಗಾರಿಕೆಯನ್ನು ಲಾಭದಾಯಕ ಉದ್ದಿಮೆಯನ್ನಾಗಿ ರೂಪಿಸಿಕೊಂಡಿದ್ದಾರೆ. ಶ್ರೀಯುತರು ಬೆಂಗಳೂರು ಹಾಲು ಒಕ್ಕೂಟದ ನಿರ್ದೇಶಕರಾಗಿಯೂ ಸೇವೆ ಸಲ್ಲಿಸುತ್ತಿರುವುದು ಹೆಮ್ಮೆಯ ವಿಷಯವಾಗಿರುತ್ತದೆ. ಮೂಲತಃ ನಾವು ನಮ್ಮ ತಂದೆ ಕಾಲದಿಂದ, ನಮ್ಮ ತಾತನ ಕಾಲದಿಂದ ಈ ಒಂದು ಹೈನುಗಾರಿಕೆಯಲ್ಲಿ ತೊಡಗಿಸ್ಕೊಂಡು ಬಂದಿದ್ದೀವಿ. ಅದರಿಂದ ಈಗಲೂ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಪ್ರತಿದಿನ 100ರಿಂದ 110 ಲೀಟ್ರ್ ಹಾಲು ಆವ್ರೇಜು ಸುಮಾರು ಒಂದು 10 ವರ್ಷದಿಂದ ತಗೊಂಡ್ರೂ ಆವ್ರೇಜ್ ಅಷ್ಟು ಉತ್ಪಾದಕರ ಸಹಕಾರ ಸಂಘಕ್ಕೆ ಹಾಲನ್ನು ಸರಬರಾಜು ಮಾಡ್ತೀವಿ. ನಾನು ಈ ಸ್ವತಃ ರಾಸುಗಳು ಸಾಕಾಣಿಕೆ ಯಾವ ರೀತಿ ಮಾಡ್ತಾಯಿದ್ದೀನಿ ಅಂದರೆ, ನಾನು ವೈಜ್ಞಾನಿಕವಾಗಿ ಒಂದು ಕೊಠಡಿನ ಕಟ್ಕೊಂಡಿದ್ದೀನಿ. ಆ ಕೊಠಡಿಯಲ್ಲಿ ಸುಮಾರು ಈಗ 25 ರಾಸುಗಳಿದೆ. ಅಲ್ಲೇ ನೀರು ಸಹ ಅಲ್ಲೇ ಪಕ್ಕದಲ್ಲೇ ಕುಡಿಯೋ ಥರ ಸೌಲಭ್ಯ ಮಾಡ್ಕೊಂಡಿದ್ದೀವಿ. ಆಮೇಲೆ ಗಂಜನ ಏನು ಹಸುಗಳು ಇಡ್ತದೆ, ಆ ಗಂಜನ ಸೀದಾ ಕೊನೆಯಲ್ಲಿ ಒಂದು ತೊಟ್ಟಿಗೆ ಹೋಗೋ ಥರನೂ ಮಾಡ್ಕೊಂಡಿದ್ದೀವಿ. ಆ ನೀರನ್ನ ತೋಟಕ್ಕೂ ಸಹ ಉಪಯೋಗಿಸೋಂಥ ಕೆಲಸನೂ ನಾವು ಮಾಡ್ತಾಯಿದ್ದೀವಿ. ಅದನ್ನು ಬಿಟ್ಟಾಗ ಫಾಡ್ರ್ ಇನ್ನೂ ಚೆನ್ನಾಗಿ ಬರ್ತದೆ. ಚಾಪ್ ಕಟ್ರ್ ಇಟ್ಕೊಂಡಿದ್ದೀನಿ, ಮಿಲ್ಕಿಂಗ್ ಮಿಷಿನ್ ಇಟ್ಕೊಂಡಿದ್ದೀನಿ, ಸೈಲೇಜ್ ಇದೆ, ನಂದು ಮ್ಯಾಟ್ ಹಾಕ್ಕೊಂಡಿದ್ವಿ, ರಬ್ಬರ್ ಮ್ಯಾಟು. ಆ ಥರ ನಾವು ಹೈನುಗಾರಿಕೆ ಮಾಡ್ತಾಯಿದ್ದೀವಿ. ನಾವು ಏನು ಫಾಡ್ರ್ ಏನಿದೆ ಸಾಕಷ್ಟು 1.5 ಎಕರೆ ಅಷ್ಟು ಸೂಪರ್ ನೇಪಿಯರು ನಮ್ಮ ತೋಟದಲ್ಲಿದೆ. ಅದು ಬಿಟ್ಟರೆ ರಾಗಿ ಹುಲ್ಲು ಸಹ ನಾವೇ ಸ್ವತಃ ಬೆಳಿತೀವಿ. ಇನ್ನು ಜೋಳ ಎಲ್ಲ ಬೆಳಿತೀವಿ ನಾವು, ಸ್ವೀಟ್ ಕಾರ್ನೆಲ್ಲ. ಅದನ್ನು ಸೈಲೇಜಿಗೆ ಲೋಡ್ ಮಾಡಿ, ಅದು ಸೈಲೇಜ್ ಮೇವು ಸ್ಟಾಕ್ ಇದ್ದಾಗ ಒನ್ ಟೈಮ್ ಸೈಲೇಜ್ ಮೇವು ಕೊಡ್ತೀವಿ, ಒನ್ ಟೈಮ್ ರಾಗಿ ಹುಲ್ಲು ಕೊಡ್ತೀವಿ, ಒನ್ ಟೈಮ್ ಗ್ರೀನ್ ಫಾಡ್ರ್ ಕೊಡ್ತೀವಿ. ಅವು 3 ಚೇಂಜ್ ಮಾಡಿ ಕೊಟ್ಟಾಗ ಹಸುಗಳು ಆರೋಗ್ಯಕರವಾಗಿರ್ತದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಬೂಸ ಅಥವಾ ಯಾವುದೇ ಬೇರೆ ವಸ್ತುಗಳು ಉಪಯೋಗಿಸ್ದೆ, ನಾವು ಬರೀ KMF ಫೀಡ್ ಮಾತ್ರ ಉಪಯೋಗಿಸಿ ಒಳ್ಳೆ ಫ್ಯಾಟು, ಗುಣಮಟ್ಟದ ಫ್ಯಾಟ್ ಬರುತ್ತೆ. ಆಮೇಲೆ SNF ಬರ್ತದೆ. ನಮಗೆ ಒಳ್ಳೆ ದರ ಸಿಗ್ತದೆ. 4.5ವರೆಗೂ ನಾವು ಫ್ಯಾಟ್ನ ಅಂಶನ ತೊಗೊಂಡಿದ್ದೀವಿ. 8.5, 4.5 ಆವ್ರೇಜ್ ನಮ್ಮದು. ಆ ದಿಕ್ಕಿನಲ್ಲಿ ನಾವು ಹೈನುಗಾರಿಕೆಯನ್ನು ತೊಡಸ್ಕೊಂಡು ನಾವು ಮಾಡ್ತಾಯಿದ್ದೀವಿ. ಈಗ ಕರು ಹುಟ್ಟಿ ನಾವು ಒಂದು ವರ್ಷ 2 ತಿಂಗಳಿಗೆಲ್ಲ ಅದು ಸೆಮೆನ್ ತೊಗೊಬೇಕು, ಅದು ದೊಡ್ಡ ಹಸುವಾಗಬೇಕು. ಕರು ಹುಟ್ಟಿದ 2 ವರ್ಷದ ಒಳಗಡೆ ಅದರಲ್ಲಿ ಒಂದು ಕರುವನ್ನು ತಗೊಳ್ಳೋಂಗೆ ನಾವು ಹೈನುಗಾರಿಕೆಯಲ್ಲಿ ಅದನ್ನೆಲ್ಲ ಸಾಕಾಣಿಕೆ ಮಾಡಬೇಕು. ಉಳಿದಂತೆ ಅದಕ್ಕೆ ಬೇಕಾದಂಥ ಪೋಷಕಾಂಶಗಳು ಏನು ಬರ್ತದೆ, ಗೋದಾರ ಶಕ್ತಿ ಇರ್ಬೋದು, ಮಿನರಲ್ ಮಿಕ್ಸ್ಚರ್ ಇರ್ಬೋದು, ಅದು ಎಲ್ಲವನ್ನು ಕೊಟ್ಟು ನಾವು ಚೆನ್ನಾಗಿ ಸಾಕಾಣಿಕೆ ಮಾಡಿದಾಗ ಮಾತ್ರ ರೈತರು ಇದರಲ್ಲಿ ಸಕ್ಸಸ್ ಆಗ್ಬೋದು. ಈಗ ನಮಗೆ ಪ್ರತಿ ಲೀಟರ್ಗೆ 34 ರೂಪಾಯಿವರೆಗೂ ನಾವು ದರ ತಗೊತಾ ಇದ್ದೀವಿ. ಬಹುತೇಕ ನಮಗೆ ಖರ್ಚು ವೆಚ್ಚಗಳು ಒಂದು 24 ರೂಪಾಯಿ ಬರ್ಬೋದು, 24ರಿಂದ 25 ರೂಪಾಯಿ ಬರ್ತದೆ. ಇನ್ನು ಉಳಿದಂತೆ 34 ರೂಪಾಯಲ್ಲಿ 9 ರೂಪಾಯಿ ನಮಗೆ ಲಾಭದಾಯಕ ಅಂತ ಅಂದ್ಕೊಂಡಿದ್ದೀವಿ. ಸರ್ಕಾರದ 5 ರೂಪಾಯಿ ಬರ್ತದೆ, ಅದರಿಂದ ಸರ್ಕಾರದ್ದು ಉಳಿತದೆ, ಆಮೇಲೆ ನಮ್ಮ ಹಸುಗಳು ಸಗಣಿ ಉಳಿತದೆ. ಅವೆರಡರಿಂದ ಸ್ವಲ್ಪ ಲಾಭದಾಯಕ ಅನ್ನಿಸ್ತದೆ. ಆ ಒಂದು ಹೆಣ್ಕರು ಕೊಟ್ಟರೆ ಆ ಹೆಣ್ಕರುದೂ ನಾವು ಲಾಭಕ್ಕೆ ಲೆಕ್ಕ ಹಾಕ್ಕೊಬೇಕು. ಅದೇ ನಮ್ಮ ರೈತರು ಹೈನುಗಾರಿಕೆಯಲ್ಲಿ ತೊಡಸ್ಕೊಂಡ್ರೆ 15 ದಿವಸಕ್ಕೊಂದು ಸಾರಿ ಅವರು ಯಾವುದರಲ್ಲೂ 15 ದಿವಸಕ್ಕೊಂದು ಸಾರಿ ನೇರವಾಗಿ ಬ್ಯಾಂಕ್ ಅಕೌಂಟಿಗೆ ಖಾತೆಗೆ ದುಡ್ಡು ಬರುವಂಥದ್ದು ಯಾವುದು ನನಗೆ ಗೊತ್ತಿದ್ದಂಗೆ ಬಹುತೇಕ ಯಾವುದೂ ಇಲ್ಲ. ಉಳಿದಂತೆ KMF ವತಿಯಿಂದ ಇರ್ಬೋದು, ಬೆಂಗಳೂರು ಡೈರಿಯಿಂದ ಇರ್ಬೋದು, ಚಾಪ್ ಕಟ್ರಿಗೆ, ಮಿಲ್ಕಿಂಗ್ ಮಿಷಿನ್ಗೆ, ಪ್ಲಸ್ ಮ್ಯಾಟ್ಗೆ, ಆಮೇಲೆ ಸೈಲೇಜ್ ಮಾಡಲಿಕ್ಕೆ ಒಂದು ಸಾರಿ ಫಸ್ಟ್ ಬಿಗ್ನಿಂಗಲ್ಲಿ ಮಾಡ್ಬೇಕಾದ್ರೆ 25,000 ಒಂದು ಅನುದಾನ ಕೊಡ್ತಾರೆ. ಅದು ತದನಂತರದಲ್ಲಿ ವರ್ಷಕ್ಕೆ 1 ಬಾರಿ ಫಿಲ್ ಮಾಡಲಿಕ್ಕೆ 10,000 ರೂಪಾಯಿ ಕೊಡುವಂಥ ಅವಕಾಶಗಳೆಲ್ಲ ಬೆಂಗಳೂರು ಡೈರಿಯಿಂದನೂ ಇದೆ. ಒಕ್ಕೂಟದಿಂದ ನಮಗೆ ಏನು ವೆಟರ್ನರಿ ಸರ್ವೀಸು, ಏನು ವೈದ್ಯಕೀಯ ಡಾಕ್ಟರ್ಸು ಸಹ ಕ್ಯಾಂಪಿಂದ ಬಂದು ಏನು ನಾವು ಟೋಕನ್ ಹಾಕ್ಸಿದ ತಕ್ಷಣ ಇಮ್ಮಿಡಿಯೇಟಾಗಿ ಬಂದು 40 ರೂಪಾಯಿಗೆ ಮನೆ ಹತ್ರನೇ ಬಂದು ಸೇವೆ ಕೊಡುವಂಥ ಸವಲತ್ತಿದೆ. ಆಮೇಲೆ ಕೃತಕ ಧಾರಣೆಕಾರರು ಅಷ್ಟೇ ಮನೆ ಹತ್ರನೇ ಬಂದು ಅದನ್ನು ಸಹ ಮಾಡಿ ಹೋಗ್ತಾರೆ. ಆಮೇಲೆ ಒಕ್ಕೂಟದಿಂದ ಕೆಲವು ಬಾರಿ ನಮಗೆ ಜೋಳ ಅದೆಲ್ಲ ಸಬ್ಸಿಡಿ ದರದಲ್ಲಿ ಕೊಡುವಂಥ ಅವಕಾಶಗಳು ಇದೆ. ಆಮೇಲೆ ಸಬ್ಸಿಡಿ ದರದಲ್ಲೂ ಹಲವಾರು ಯೋಜನೆಗಳಿದೆ ಒಕ್ಕೂಟದಿಂದ, ಅವೆಲ್ಲ ಕಾಲಕ್ಕೆ ಬರ್ತಾ ಇರ್ತದೆ. ಇಂಥ ಸವಲತ್ತುಗಳೆಲ್ಲ ಇರೋದರಿಂದ ಅದನ್ನೆಲ್ಲ ನಾವು ಸೇರಿ ರೈತರು ಎಲ್ಲ ಬಳಸಬೇಕು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ.